ಸೊ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ತೋಟದಲ್ಲಿ ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಲೆಟ್ಸ್ ಗೆಟ್ ಇನ್ ಟು ಮೈ ವಿಡಿಯೋ. ವೆಲ್ಕಮ್ ಗಾಯ್ಸ್. ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಫಸ್ಟು ತೋಟ ಹೆಂಗಿದೆ ಅಂತ ನೋಡೋಣ. ತೋಟ ಅಂತೂ ಗ್ರೀನಾಗಿ ಮಸ್ತಾಗಿದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಗಿಡಗಳು, ಎಲ್ಲ ಗಿಡಗಳು ಇದೇ ಥರನೇ ಇದೆ. ತೋರಿಸ್ಕೊಡ್ತೀನಿ ಒಳಗಡೆ ಹೋಗಿ. ಇವಾಗ ನಮ್ಮ ತೋಟ ಫ್ಲವರಿಂಗ್ ಸ್ಟೇಜಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜು ಫಾರ್ಮರ್ಸ್ ಲೈಫಲ್ಲಿ ಅಂದರೆ ಫ್ಲವರಿಂಗ್ ಸ್ಟೇಜು. ಇದು ಮುಖ್ಯವಾದ ಹಂತ ಬೆಳೆಗಳಲ್ಲಿ, ಏನು ಹೂವು ಬಿಡೋ ಹಂತ. ಆ ಹಂತದಲ್ಲಿ ನಾವು ಚೆನ್ನಾಗಿ ಗೊಬ್ಬರ ನೀರು ಕೊಟ್ಕೊಂಡು ಗಿಡನ ಆರೋಗ್ಯವಾಗಿ ಇಟ್ಕೊಂಡ್ರೆ ಆ ಗಿಡ ಎಷ್ಟೇ ಕಾಯಿ ಬಿಟ್ಟರು ಏನೂ ಆಗಲ್ಲ. ಮತ್ತು ಎಷ್ಟೇ ನೋಡ್ಬೋದು, ಬಿಸಿಲಂತೂ ಹೆವಿ ಇದೆ. ಇವಾಗ ಹೆವಿ ಬಿಸಿಲಿದೆ. ಈ ಬಿಸಿಲಿಗೆ ಏನಾಗುತ್ತೆ, ಕಾಯಿ ಉದುರು ಬಿಡುತ್ತೆ, ಹೂವು ಡ್ರಾಪ್ ಆಗುತ್ತೆ. ಯಾಕೆ ಅಂದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಆವಾಗ ನಾವು ರೂಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಿಕೊಂಡ್ರೆ, ನೀರೆಲ್ಲ ಬಿಡ್ತಾ ಇದ್ರೆ ನೀರು ರೂಟ್ಸ್ ಮುಖಾಂತರ ಮೇಲೆ ನೀರು ಹೋಗ್ತಾ ಇರುತ್ತೆ ಅಲ್ವಾ, ಅದು ಗಿಡಗೆ ಟೆಂಪ್ರೇಚರ್ನ ಕೂಲಾಗಿ ಮೇಂಟೈನ್ ಮಾಡುತ್ತೆ. ಗಾಯ್ಸ್, ಮತ್ತು ಇನ್ನೊಂದು ಗಿಡ ಇದೆ, ಅದನ್ನು ತೋರಿಸ್ಕೊಡ್ತೀರಿ ಬನ್ನಿ. ತೋಟದಲ್ಲಿ ಜಾಸ್ತಿ ನೀರಾದರೆ ಏನಾಗುತ್ತೆ ಅಂತ. ಇವಾಗ ನೀವು ಇಲ್ಲಿ ನೋಡ್ಬೋದು, ನಮ್ಮ ತೋಟದಲ್ಲಿರೋ ವೇಸ್ಟೇಜ್ ನೀರೆಲ್ಲ ಇಲ್ಲೇ ಹೋಗೋದು. ಸೊ ಅದಕ್ಕೆ ಈ ಗಿಡಗಳಿಗೆ ಜಾಸ್ತಿ ನೀರಾಗ್ಬಿಟ್ಟಿದೆ. ಜಾಸ್ತಿ ನೀರಾದರೆ ನೋಡಿ ಇದೇ ಥರನೇ ಇದು ಗಿಡ ಕುಡ್ದಿದ್ದು ನೀರೆಲ್ಲ ಎವಾಪರೇಟ್ ಆಗಿ ಹೋಗ್ತಾ ಇರುತ್ತೆ. ಎಷ್ಟು ನೀರು ಕುಡಿಯುತ್ತೋ ಅಷ್ಟು ನೀರನ್ನು ಎವಾಪರೇಟ್ ಆಗಿ ಹೋಗ್ತಾ ಇರುತ್ತೆ. ಮತ್ತು ಎಷ್ಟು ಫೋಟೋಸಿಂಥಸಿಸ್ ಮಾಡಿದ್ರೂ ಆ ಫೋಟೋಸಿಂಥಸಿಸ್ ಎಲ್ಲ ವೇಸ್ಟ್ ಆಗುತ್ತೆ. ಅದೆಲ್ಲನೂ ಈ ಹಿಂದೆ ಟೊಮೆಟೊ ಇರುತ್ತೆ ಅಲ್ವಾ, ಎಕ್ಸ್ಟ್ರಾ ನೀರು ಎಳ್ಕೊಂಡಿದ್ದೆಲ್ಲ ಇಲ್ಲಿ ಆಚೆ ಬಿಟ್ಬಿಡುತ್ತೆ ಗಿಡಗಳು. ಹಂಗಾಗಿ ಇದಕ್ಕೆ ಮಿನರಲ್ಸು ಏನಾದರೂ ಗೊಬ್ಬರಗಳು ಕರೆಕ್ಟಾಗಿ ಸಿಗೋಲ್ಲ ಗೈಸ್. ಅದಕ್ಕೆ ಈ ಗಿಡ ಈ ಥರ ಇದೆ. ಮತ್ತು ಮಿಕ್ಕಿದ ಗಿಡಗಳೆಲ್ಲ ನೋಡ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ಗೈಸ್, ಇವತ್ತು ಮುಖ್ಯವಾದ ಕೆಲಸ ಏನು ಅಂತ ಬನ್ನಿ ಗೈಸ್ ಹೇಳ್ತೀನಿ. ಏನು ಇವತ್ತು ಮುಖ್ಯವಾದ ಕೆಲಸ ಅಂತ. ಸೊ ಗಾಯ್ಸ್, ಈ ಕಡೆ ಗಿಡಗಳು ಯಾಕೆ ಈ ಥರ ಇದೆ ಅಂತ ನೀವು ಅನಿಸಿರ್ಬೋದು. ಬಟ್ ಕಾರಣ ಬಂದು ಈ ನೀಲಗಿರಿ ತೋಟ. ಇಷ್ಟು 1 2 3 4 5 6 7 ಈ ಕಡೆಯಿಂದ 10 ಗಿಡಗಳು ಸೇಮ್ ಅದೇ ಥರನೇ ಇದ್ದಾವೆ. ಮತ್ತು ಈ ಕಡೆ ಚೆನ್ನಾಗಿದೆ ಗಾಯ್ಸ್. ಇವತ್ತು ಕೆಲಸ ಏನು ಗೊತ್ತಾ, ನಮ್ಮ ತೋಟದಲ್ಲಿ ಅಯ್ಯಪ್ಪ ಕಳೆ ಅಂತೂ ಬೇಜಾನ್ ಬಂದ್ಬಿಟ್ಟೈತೆ. ಈ ಕಳೆನಂತೂ ಶತ್ತೆ ಮದ್ದಂತೂ ಹೊಡಿಬಾರ್ದು. ಅದಕ್ಕೆ ಈ ಕಳೆನ ಕ್ಲೀನ್ ಮಾಡೋಣ ಅಂತ ನೋಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಇದನ್ನಿರೋದನ್ನು ರೋಟ್ರ್ ಹಾಕ್ಬಿಟ್ರೆ ಈ ಥರ ಆಗಿಬಿಡತ್ತೆ. ನೋಡಿ, ಆ ಕಡೆಯಿಂದ ರೋಟ್ರ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಈ ರೋಟ್ರ್ ಹಾಕ್ಬಿಟ್ರೆ ಕ್ಲೀನಾಗಿ ನಮಗೆ ಕಳೆನಾಶಕ ಹೊಡೆದಾಗ ತೋಟನೂ ಪಾಯ್ಸನ್ ಆಗಲ್ಲ, ಮತ್ತು ಇದು ನಮಗೆ ಮೇನರಾಗಿ ಉಳಿಯುತ್ತೆ. ಸೊ ಗಾಯ್ಸ್, ಇಲ್ಲಿ ನೋಡ್ಬೋದು, ರೋಟ್ರ್ ಹಾಕ್ತಾ ಇದ್ದೀನಿ. ರೋಟ್ರ್ ಹಾಕೊಂಡು ಹೋಗ್ತಾ ಇದ್ದಾರೆ ಅವರು. ನಾನು ಮೇಲೆ ಕುತ್ಕೊಂಡಿದ್ದೀನಿ. ಯಾವ ರೀತಿ ಇದೆ ನೋಡ್ಬೋದು ತೋಟ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್. ನಾನು ತೋಟದಲ್ಲಿ ಏನು ಮಾಡ್ತೀನಿ ಅದನ್ನು ಲೈವ್ ನಿಮ್ಗೆ ಹೇಳ್ತಾ ಇರ್ತೀನಿ ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.